ಮಾರಲ್ ಮೋಟಿವ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾನು ಹೇಳೋದಕ್ಕೆ ಹೊರಟಿರೋ ಕತೆ, ಸಾಧಿಸಬೇಕೆಂಬ ಛಲ ಇದ್ದರೆ ಆಡಿಕೊಳ್ಳುವವರ ಕಡೆ ತಿರುಗಿ ನೋಡಬಾರದು. ಒಮ್ಮೆ ಒಂದು ಶಾಲೆಯಲ್ಲಿ ಬಾಲಕನೊಬ್ಬನಿಗೆ ಹದ್ದಿನ ಮೊಟ್ಟೆ ಸಿಕ್ಕಿತು. ಆತ ಅದನ್ನು ತನ್ನ ಮನೆಯ ಕೋಳಿ ಗೂಡಿನಲ್ಲಿಟ್ಟ. ಮೊಟ್ಟೆ ಹೊಡೆದು ಹದ್ದಿನ ಮರಿ ಹೊರಬಂತು. ಅದರ ಸುತ್ತ ಎಲ್ಲ ನಾಟಿ ಕೋಳಿ ಮರಿಗಳೇ ಇದ್ದವು. ಹದ್ದಿನ ಮರಿ ಕೂಡ ಆ ನಾಟಿ ಕೋಳಿ ಮರಿಗಳಂತೆ ನಡೆದಾಡುತ್ತಿತ್ತು. ತಿಪ್ಪೆ ಕೆದಕುತ್ತಿತ್ತು. ಕಾಳು ಕಡ್ಡಿ ಸಿಕ್ಕರೆ ತಿನ್ನುತ್ತಿತ್ತು. ಕೊಕ್ಕೊ ಎನ್ನುತ್ತಿರಲಿಲ್ಲ, ಗ್ರೋ ಗ್ರೋ ಎನ್ನುತ್ತಿತ್ತು. ಕೆಲವು ತಿಂಗಳ ನಂತರ ಒಂದು ದಿನ ಕತ್ತೆತ್ತಿ ಮೇಲೆ ನೋಡಿತು. ಆಕಾಶದಲ್ಲಿ ಎತ್ತರದಲ್ಲಿ ಸ್ವಚ್ಛಂದವಾಗಿ ಹಾರುತ್ತಿದ್ದ ಹದ್ದು ಇದರ ಕಣ್ಣಿಗೆ ಕಂಡಿತು. ಈ ಹದ್ದಿನ ಮರಿ ಪಕ್ಕದಲ್ಲಿದ್ದ ಕೋಳಿಗೆ, ಅಲ್ಲಿ ಮೇಲೆ ಹಾರುತ್ತಿರುವುದು ಏನು? ನನಗೂ ಹಾಗೆಯೇ ಹಾರಬೇಕೆನಿಸುತ್ತಿದೆ ಎಂದು ಕೇಳಿತು. ನಾಟಿ ಕೋಳಿ ಹೇಳಿತು, ಅದು ಪಕ್ಷಿರಾಜ ಎನಿಸಿಕೊಳ್ಳುವ ಹದ್ದು. ಅದಕ್ಕೆ ಹಾರುವ ಶಕ್ತಿ ಇದೆ. ನೀನು ಏನೇನೋ ಕನಸು ಕಾಣಬೇಡ, ಸುಮ್ಮನೆ ಕುಳಿತುಕೋ. ಆದರೆ ಈ ಹದ್ದಿನ ಮರಿ ಆಕಾಶದಲ್ಲಿ ಹಾರುವ ತೀರ್ಮಾನ ಮಾಡಿತು. ಮೊದಲನೆಯ ದಿನ ರೆಕ್ಕೆ ಬಡಿಯುತ್ತಾ 5-6 ಅಡಿ ಹಾರಿತು. ಪ್ರಯತ್ನ ಬಿಡಲಿಲ್ಲ. ಮತ್ತೆ ಹಾರಲು ಯತ್ನಿಸಿತು. 2ನೆಯ ದಿನ 15 ಅಡಿ, 3ನೆಯ ದಿನ 30 ಅಡಿ, ಹೀಗೆ ಹಾರಲು ಯತ್ನಿಸುತ್ತಲೇ ಇತ್ತು. ಉಳಿದ ಕೋಳಿಗಳು, ಏನೋ ಮಾಡಲು ಹೋಗಬೇಡ, ರೆಕ್ಕೆ ಮುರಿದ ಹಕ್ಕಿ ಆಗಬೇಡ, ಕಾಲು ಮುರಿದ ಕೋಳಿ ಆಗಬೇಡ, ನಮ್ಮ ಗೂಡಿನಲ್ಲಿ ಯಾರೂ ಹಾರಿಲ್ಲ, ಇದೆಲ್ಲ ನಿನಗ್ಯಾಕೆ ಎಂದೆಲ್ಲ ಹೇಳುತ್ತಿದ್ದವು. ಆದರೆ ಹದ್ದಿನ ಮರಿ ಕೇಳಲೇ ಇಲ್ಲ. ತನ್ನ ಪ್ರಯತ್ನವನ್ನು ಮುಂದುವರಿಸಿತು. ಕೆಲವೇ ದಿನಗಳಲ್ಲಿ ಕೋಳಿ ಗೂಡನ್ನು ಬಿಟ್ಟು ದೂರಕ್ಕೆ ಹಾರಿ ಹೊರಟು ಹೋಯಿತು. ಹಾರುವ ಹದ್ದುಗಳ ಗುಂಪಿಗೆ ಸೇರಿ ಹೋಯಿತು. ನೆಲದ ಮೇಲೆ ಉಳಿದ ಕೋಳಿಗಳು ಅದನ್ನು ನೋಡುತ್ತಲೇ ಅದರ ಬಗ್ಗೆ ಮಾತನಾಡಿಕೊಳ್ಳುತ್ತಲೇ ನಿಂತಿದ್ದವು. ಸ್ವಲ್ಪ ಸಮಯದ ನಂತರ ಮತ್ತೆ ತಿಪ್ಪೆ ಕೆದರುತ್ತಾ, ಕಾಳು ಕಡ್ಡಿ ಹುಡುಕುತ್ತಾ, ಬೇಸರವಾದಾಗ ಕೋಳಿ ಜಗಳ ಆಡುತ್ತಾ ಸಾಗುತ್ತಿದ್ದವು. ಕಾಲಾಂತರದಲ್ಲಿ ಈ ಕೋಳಿಗಳಲ್ಲಿ ಕೆಲವು ಕಬಾಬ್ ಆಗಿ ಹೋದವು, ಕೆಲವು ಪಲಾವ್ ಆಗಿ ಹೋದವು. ಆ ಕೋಳಿ, ಈ ಹದ್ದಿನ ಕತೆ ಇಲ್ಲಿಗೆ ಬಿಡೋಣ. ನಿಮಗೂ ಹಾರಬೇಕೆಂಬ ಆಸೆ ಇದೆಯೇ? ಹಾರುವ ಯತ್ನದಲ್ಲಿ ಬಿದ್ದರೆ ನೋವಾಗುವುದನ್ನು ಸಹಿಸಿಕೊಳ್ಳುವ ಶಕ್ತಿ ಇದೆಯೇ? ಅವರಿವರು ಹೇಳುವ ನಿರುತ್ತೇಜಕ ಮಾತುಗಳನ್ನು ತಲೆಗೆ ಹಚ್ಚಿಕೊಳ್ಳುವುದಿರು ಬುದ್ಧಿ ಇದೆಯೇ? ಉಳಿದ ಕೋಳಿಗಳೊಂದಿಗೆ ಬೆಚ್ಚಗೆ ಗೂಡಿನಲ್ಲಿ ಉಳಿಯುವ ವಿಚಾರವಿದೆಯೇ? ಅಥವಾ ಹೊಸ ಹದ್ದುಗಳೊಂದಿಗೆ ಸೇರಿ ದೂರ ಹಾರುವ ಧೈರ್ಯವಿದೆಯೇ? ಇದ್ದರೆ ಈ 4 ಗುಣಗಳನ್ನು ರೂಢಿಸಿಕೊಳ್ಳಬೇಕು. ಮೊದಲನೆಯದು ಹಾರುವ ಕನಸು. 2ನೆಯದು ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಮನಸ್ಸು. 3ನೆಯದು ಬೆಚ್ಚನೆಯ ಗೂಡನ್ನು ಬಿಟ್ಟು ಹೋಗುವ ಸಾಹಸ. 4ನೆಯದು ಬಾನಂಗಳದಲ್ಲಿ ವಿಹರಿಸುವ ಇತರ ಹದ್ದುಗಳೊಡನೆ ಸಹವಾಸ. ಈ 4 ಇದ್ದರೆ ತಿಪ್ಪೆ ಕೆದರಬೇಕಿಲ್ಲ, ಕಾಳು ಕಡ್ಡಿ ಹುಡುಕಬೇಕಿಲ್ಲ, ಯಾರದೋ ಬಾಯಿ ರುಚಿಗೆ ಕಬಾಬೋ ನಾಟಿ ಕೋಳಿ ಪಲಾವೋ ಆಗಬೇಕಿಲ್ಲ. ಸಾಧನೆಯ ಕಡೆಗೆ ಮುಖ ಮಾಡಿದ ಮೇಲೆ ಆಡಿಕೊಳ್ಳುವವರ ಮಾತಿಗೆ ಕಿವಿಗೊಡಬಾರದು. ಗುರಿ ತಲುಪಿಯೇ ತೀರುತ್ತೇವೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.